ತುಮಕೂರಿನಲ್ಲಿ ಎಸ್ಐಆರ್ ವೇಳೆ ವಿಎ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಬಾಬು ಕಡೆಯಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಎಂ. ದೂರವಾಣಿ ಕರೆ ಮಾಡಿ ಮಾಹಿತಿನ ತೆಗೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ ಈಗ ವಿಎಗಳು. ಕಂದಾಯ ಇಲಾಖೆಯವರು ಕೂಡ ಬಂದಿದ್ದಾರೆ, ಅಧಿಕಾರಿಗಳು. ಅಲ್ಲಿ ಸ್ಥಳಕ್ಕೆ ಶಾಸಕ ಸುರೇಶ್ ಬಾಬು ಬಂದಿದ್ರು, ಅವರಿಗೆ ಕರೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕರೆ ಮಾಡಿ ಮಾಹಿತಿ ತೆಗೆದುಕೊಂಡಿದ್ದಾರೆ. ಸುರೇಶ್ ಬಾಬು ಅವರಿಗೆ ಫೋನ್ ಮುಖಾಂತರ ಮಾತುಕತೆ ನಡೆಸಿದ್ದಾರೆ. ಡಿಸಿ ಕಚೇರಿಯಿಂದ ಭುವನ ಶವ ಮತ್ತೆ ಆಸ್ಪತ್ರೆಗೆ ತರೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಎಸ್ಪಿಗೆ ಸೂಚನೆ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸೂಚನೆ ಹಿನ್ನೆಲೆ ಜಿಲ್ಲಾಸ್ಪತ್ರೆಗೆ ವಾಪಸ್ ಆಗ್ತಿದೆ ಆಂಬ್ಯುಲೆನ್ಸ್. ಈಗ ಈ ನಡುವೆ ಡಿಸಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಶವ ತರುವಂತೆ ಪಟ್ಟಣ ಹಿಡಿದು ಅಂತಿಮವಾಗಿ ಪ್ರತಿಭಟನಾ ನಿರತರ ಮನವೊಲಿಸಿದ್ದಾರೆ ಶಾಸಕ. ಸದ್ಯ ಡಿಸಿ ಕಚೇರಿಯಿಂದ ಜಿಲ್ಲಾಸ್ಪತ್ರೆಯವರೆಗೂ ಕೂಡ ಪ್ರತಿಭಟನಾಕಾರರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಡಿಸಿ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಡಿಸಿ ಅವ್ರನ್ನ ಅಮಾನತು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಭುವನ ಏನಿದ್ದಾರೆ ಅಪಘಾತ ಆಗಿ ಸಾವನ್ನಪ್ಪಿದ್ದಾರೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಕೆಲಸದ ಒತ್ತಡ ಇದೆ, ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಕಷ್ಟ ಆಗ್ತಿದೆ, ಮಕ್ಕಳು ಮರಿ ಇರುತ್ತೆ, ಸಾಕಷ್ಟು ಕೆಲಸದ ಪ್ರೆಷರ್ ಇರೋದ್ರಿಂದಾಗಿ ಈ ರೀತಿ ಸಾವಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಮಾತಾಡಿ ಸರ್, ಸ್ಪೀಕರ್ ಅನ್ನು ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ ಡಿಸಿ ಆಫೀಸ್. ಸರಿ ಸರ್, ಎಸ್ಪಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ, ಅಲ್ಲಿ ಹಾಸ್ಪಿಟಲ್ ತಗ ಹೋಗಿ ಹಾಸ್ಪಿಟಲ್ ಅಲ್ಲಿ ಎಲ್ಲರೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ ಸರ್. ಅದನ್ನಾರು ಮಾಡಿಸ್ಕೊಡಿ ಸರ್. ಮಾತಾಡಿ ಸರ್, ಸ್ಪೀಕರ್ ಅನ್ನು ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ ಡಿಸಿ ಆಫೀಸ್. ಡಿಜಿಟಲ್ ಮಾತಾಡಿದ್ದೀನಿ. ಸರಿ ಸರ್, ಎಸ್ಪಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ, ಅಲ್ಲಿ ಹಾಸ್ಪಿಟಲ್ ತಗ ಹೋಗಿ ಹಾಸ್ಪಿಟಲ್ ಅಲ್ಲಿ ಎಲ್ಲರೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ ಸರ್. ಅದನ್ನಾರು ಮಾಡಿಸ್ಕೊಡಿ ಸರ್.